ದೇವತಾ ಮನುಷ್ಯ. ಇದ್ರ ಜೊತೆ ಸ್ವಲ್ಪ ಟೀಕೆ ಟಿಪ್ಪಣಿಗಳು ವಿಮರ್ಶೆಗಳು ಸಾಕಷ್ಟಿದೆ. ಸ್ವತಃ ಉದಯಶಂಕರೇ, ಅದರಿಂದ ಅದು ಅಧಿಕೃತ. ಇದು ಅಣ್ಣ ಅವರ 200ನೇ. ಸೊ ಅಣ್ಣವರ ಅಭಿನಯ ದೃಷ್ಟಿಯಿಂದ 200 ಅನ್ನೋದು ಸಾರ್ಥಕ. ಅದ್ಭುತವಾದ ತುಂಬಾ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಏನಪ್ಪ ಏನಮ್ಮ ಜಯ ಕೂಕೊಂಡ್ಲು ಯಾಕೆ ಕೂಕೊಂಡೆ? ಯಾರ ಹೀರೋಯಿನ್ ಅಣ್ಣವ್ರ ಜೊತೆ ಬಹಳ ಇಷ್ಟ ಅಂದ್ರೆ ಅವ್ರು ಡೌಟ್ಲೆಸ್ ಗೀತಾ ಅಂತ ಹೇಳಿ. ಅಲ್ಲ ಕಣೆ ಜಯ, ನಿಮ್ಮಪ್ಪ ಮುದುಕ, ಅವನ ಎಂಥ ರಸಿಕ ಅಂತೀಯ. ಅವನ ಹೆಂಡತಿ ಹತ್ರ ಏನ್ ಹೇಳ್ತಾ ಇದ್ದ ಗೊತ್ತಾ? ಅವ್ರು ಯಾವಾಗ್ಲೂ ಸುಧಾರಣೆ ಒಂದು ನೆನಪು ಮಾಡ್ಕೊಳ್ಳೋ, ಇದರಲ್ಲಿ ನಿನ್ನಂತ ಅಪ್ಪ ಇಲ್ಲ ಆ ಪ್ರಿಯವಾದ ಹಾಡು. ನಿನ್ನಂತ ಅಪ್ಪ ಇಲ್ಲ ಒಂದೊಂದು ಮಾತು ಬೆಲ್ಲ. ಒಂದು ಡಿಯೇಟ್ ಮಾಡಿ ಉಪೇಂದ್ರ ಕುಮಾರ್, ನಂಗೆ ಆ ಕಾಲ ನೆನಪು ಮಾಡ್ಕೋಬೇಕು ನಾನು ಅಂತ. ಹೃದಯದಲ್ಲಿ ಏನಿದು ನದಿಯೊಂದು ಓಡಿದೆ. ಸೊ ದೇವತಾ ಮನುಷ್ಯ ಅರ್ಹವಾಗಿ 200ನೇ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ರಾಘವೇಂದ್ರ. ಅಣ್ಣವರ ಇನ್ನೊಂದು ಸಿನಿಮಾ ದೇವತಾ ಮನುಷ್ಯ. ಇದ್ರ ಜೊತೆ ಸ್ವಲ್ಪ ಟೀಕೆ ಟಿಪ್ಪಣಿಗಳು ವಿಮರ್ಶೆಗಳು ಸಾಕಷ್ಟಿದೆ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಇಂಗ್ಲೀಷ್ ಕಾದಂಬರಿನ ಆಧರಿಸಿ ಮಾಡಿರುವಂಥ ಚಿತ್ರ ಅನ್ನೋದು ಎಲ್ಲ ಕಡೆ ಉಲ್ಲೇಖ ಇದೆ. ಇವತ್ತಿಗೂ ನಾವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದಾಗ ವಿಕಿಪೀಡಿಯಾದಲ್ಲಿ ಸಿಗೋದು ಅದೇನೆ. ಸೈಲಾಸ್ ಮಾರ್ನರ್ ಅನ್ನುವಂಥ ಒಂದು ಕಾದಂಬರಿ ಆಧಾರಿತ ಸಿನಿಮಾ ಅನ್ನೋದು. ಬಟ್ ನಿಮ್ಮ ಪ್ರಕಾರ ಇದು ಬೇರೆ ಅನ್ನೋ? ಅಲ್ಲ, ನನಗೆ ಸ್ವತಃ ಉದಯಶಂಕರೇ ಹೇಳಿ, ಅದರಿಂದ ಅದು ಅಧಿಕೃತ. ಬೇರೆ ಏನು, ಇದು ವಿಕ್ಟರ್ ಹ್ಯೂಗೋನ ಲೆಸ್ ಮಿಸರೇಬಲ್ ಅಂತ ಕಾದಂಬರಿ, ಫ್ರೆಂಚ್ ಕಾದಂಬರಿ, ಅದನ್ನು ಆಧರಿಸಿದ್ದು. ಲೆಸ್ ಮಿಸರೇಬಲ್ ಒಂದು ಪರಂಪರೆಯನ್ನು ನಿರ್ಮಿಸಿದ ಕಾದಂಬರಿ. ಯಾಕೆಂದರೆ ಕನಿಷ್ಠ ಒಂದು 50 ಸಿನಿಮಾ ನಾಟಕಗಳು ಲೆಸ್ ಮಿಸರೇಬಲನ್ನು ಆಧರಿಸಿ ಬಂದಿದೆ. ಈ ಲೆಸ್ ಮಿಸರೇಬಲನ್ನು ಉದಯಶಂಕರ್ಗೆ ಪ್ರೇರಣೆ ಕೊಟ್ಟಿದ್ದು AP ಸುಬ್ಬಯ್ಯ ಅಂತ ಹೇಳುವವರು 1939ನೇ ಇಸ್ವಿಲಿ ಇದನ್ನು ದುಃಖಾರ್ತರು ಅಂತ ಕನ್ನಡಕ್ಕೆ ತಂದಿದ್ರು. ಈ AP ಸುಬ್ಬಯ್ಯ ಯಾರು ಅಂತಂದರೆ GT ನಾರಾಯಣ ರಾಯರು ಅಂತ ಒಬ್ಬರು ವಿಜ್ಞಾನ ಬರಹಗಾರರು, ಅವರ ತಾತ. ಇವರು ಶಿವರಾಮ್ ಕಾರಂತರ ಒಡನಾಡಿಗಳು, ಪುತ್ತೂರಿನಲ್ಲೇ ಇದ್ದಂಥವ್ರು. ಈ AP ಸುಬ್ಬಯ್ಯನ ಕಾದಂಬರಿಯನ್ನು ಓದಿದ್ರು ಉದಯಶಂಕರ್. ಸೊ ಮೂಲ ಆಮೇಲೆ ಅದು ಇಂಗ್ಲೀಷಿಂದ ಬಂದಿದ್ದು ಅನ್ನೋದು ಗೊತ್ತಾಗಿದ್ದು. ಇದರ ಒಂದು ಎಳೆ ಇದಕ್ಕೂ ನೀವು, ಯಾಕೆ ನಿಮಗೆ ವಿಕ್ಟರ್ ಹ್ಯೂಗೋದು ತುಂಬ ವರ್ಷನ್ಸ್ ಅವೈಲಬಲ್. ಲೆಸ್ ಮಿಸರೇಬಲ್ಲಿಂದ ನೀವು ಜಪಾನಿ ವರ್ಷನ್ ಅವೈಲಬಲ್ಲು, ಫ್ರೆಂಚ್ ವರ್ಷನ್ ಅವೈಲಬಲ್ಲು, ಇಂಗ್ಲೀಷ್ ವರ್ಷನ್ ಅವೈಲಬಲ್ಲು. ಅದು 2 ಸಲ ಇಂಗ್ಲೀಷಿಗೆ ಬೇರೆ ಬೇರೆ ಥರ ಅನುವಾದ ಆಯಿತು. ಒಂದು ಎಳೆ ಅದರಿಂದ ತಗೊಂಡಿದೆ ಅದು. ಸೊ ನಿಮಗೇನು ಅಂದರೆ, ಈ ಜೀವನದ ಜಂಜಾಟದಲ್ಲಿ ಒಬ್ಬನು ದೇವತಾ ಮನುಷ್ಯನು ಆಗ್ಬಿಡ್ತಾನೆ, ಅವನು ರಾಕ್ಷಸನ ಪರಿಸ್ಥಿತಿ ನಿಮ್ಮನ್ನ ದೇವತಾ ಮನುಷ್ಯನನ್ನಾಗಿ ಮಾಡುತ್ತೆ. ಸೊ ಲೆಸ್ ಮಿಸರೇಬಲ್ನ ಸಂದೇಶ ಕೂಡ ಅದೇ. ಲೆಸ್ ಮಿಸರೇಬಲ್ನಲ್ಲಿ ಕೂಡ ಅವ್ನು ಕಳ್ಳ ಆಗಿರ್ತಾನೆ. ಅವ್ನು ನಿಜವಾಗ್ಲೂ ಇದರಲ್ಲಿ ಇವನ ಮೇಲೆ ಆಪಾದನೆ ಬಂದು ಕಳ್ಳ ಆಗ್ತಾನೆ. ನಿಜವಾದ ಕಳ್ಳ ಕೊನೆಗೆ ಅವನು ಯಾರಿಗೂ ಒಳ್ಳೇದು ಮಾಡ್ತಾನೆ, ದೇವತಾ ಮನುಷ್ಯ ಆಗ್ಬಿಡ್ತಾನೆ. ಅದು ಲೆಸ್ ಮಿಸರೇಬಲ್ ಕಾದಂಬರಿ ಹೋಗೋದು ಆ ಥರದಲ್ಲಿ. ಅದರ ಇನ್ಫ್ಲೂಯೆನ್ಸ್ ಅನ್ನೋದನ್ನು ಉದಯಶಂಕರ್ ನಂಗೆ ಸ್ವತಃ ಹೇಳಿದರು. ಹಾಗಾದ್ರೆ ಇದು ವಿಕಿಪೀಡಿಯಾದಲ್ಲಿ ಉಲ್ಲೇಖ? ಖಂಡಿತ ತಪ್ಪು. ಇದು ನಂಗೆ ಬಹಳ ಕ್ಲಿಯರ್ ಆಗಿ ಹೇಳಿದ್ರು. ಆಮೇಲೆ ಆ ಕಾದಂಬರಿನೂ ಸಿಕ್ತು, ದುಃಖಾರ್ತರು ಕಂಪೇರ್ ಮಾಡಿ ನೋಡಿದಾಗ ಅದು ನಿಮ್ಗೆ ಅಲ್ಲಿಂದ ಎತ್ಕೊಂಡಿದ್ದಾರೆ. ಅದರ ಕೆಲವು ಸೀನ್ಗಳೆಲ್ಲ ಇದೆ. ಅದು ಆ ಮಗಳನ್ನು ಸಾಕೋದು, ಬೆಳೆಸೋದು, ಈ ಸೀನ್ ಎಲ್ಲ ಅಲ್ಲಿಂದ ಇದೆ. ಅದು ಸೊ ಅದರಿಂದ ಅದರಿಂದ ಆಮೇಲೆ ಉದಯಶಂಕರ್ ಮಹಾನ್ ಪ್ರತಿಭಾವಂತರು. ಅವ್ರಿಗೆ ಒಂದು ಸಾಲು ಸಿಕ್ಕರೆ ಅದನ್ನು ಬಹಳ ಅದ್ಭುತವಾಗಿ ಬೆಳೆಸಬಲ್ಲಂಥವ್ರು ಅವರು. ಸಿನಿಮಾ ಇದು ಅಣ್ಣ ಅವರ 200ನೇ ಸಿನಿಮಾ. ಹೌದು, 200ನೇ ಸಿನಿಮಾ ದೇವತಾ ಮನುಷ್ಯ. ಸೊ 200 ಯಾವುದಾಗಬೇಕು ಅನ್ನೋ ತುಂಬ ಹುಡುಗಾಟ. ಯಾಕಂದರೆ ಯಾವುದೇದಾಗಬೇಕು ಅಂತ ಒಂದು ಲ್ಯಾಂಡ್ ಮಾರ್ಕ್ ಥರ. ಹೌದು. ಒಂದು ಅಮೃತ ವರ್ಷಿಣಿ 200 ಅಂತ ಒಂದಿಷ್ಟು ದಿನ ಸುದ್ದಿ ಇತ್ತು. ಅದಾದ ಮೇಲೆ ಅಮೋಘ ವರ್ಷ ನೃಪತುಂಗ 200ನೇ ಸಿನಿಮಾ. ಅದು ಸಂಗೀತಂ ಶ್ರೀನಿವಾಸ ರಾವ್ ಅವರ ನಿರ್ದೇಶನದಲ್ಲಿ ಅಮೋಘ ವರ್ಷ ನೃಪತುಂಗ ಬರುತ್ತೆ. ಅದು ಅಣ್ಣವರ 200ನೇ ಸಿನಿಮಾ ಅಂತ ಪತ್ರಿಕೆ ಜಾಹೀರಾತುಗಳು ಕೂಡ ಬಂದ್ಬಿಟ್ಟು. ಸೊ ಅದು ಅಲ್ಲದೆ ಮತ್ತೆ ಬೇರೆಯನ್ನು ಹುಡುಕಿದ್ರು. ಅಮೋಘ ವರ್ಷ ನೃಪತುಂಗದ ಬಜೆಟ್ಟು, ಅದರ ಕ್ಯಾನ್ವಾಸು ಎಲ್ಲ ಬಹಳ ದೊಡ್ಡದು. ಆಮೇಲೆ ಭಕ್ತ ಅಂಬರೀಷ 200 ಆಗತ್ತೆ ಅಂತ ಒಂದು ಸುದ್ದಿ. ಕೊನೆಗೆ ದೇವತಾ ಮನುಷ್ಯ 200ನೇ ಸಿನಿಮಾ ಆಯಿತು. ಸೊ ಅಣ್ಣವರ ಅಭಿನಯ ದೃಷ್ಟಿಯಿಂದ 200 ಅನ್ನೋದು ಸಾರ್ಥಕ. ತುಂಬಾ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಏನಪ್ಪ ಏನಮ್ಮ ಜಯ ಕೂಕೊಂಡ್ಲು ಯಾಕೆ ಕೂಕೊಂಡೆ? ಅದು
ಹೂವೇ ಬೇಕು ಅಂದಿದ್ಲು ಪೂಜೆಗೆ. ಆಮೇಲೆ ಅದರ ಕತೆ ಕೂಡ ಅವ್ರಿಗೂ ಬಹಳ ತಂದೆ ಮಗಳು ತಂದೆ ಮಗಳ ಕ್ಯಾರೆಕ್ಟರ್. ಆಮೇಲೆ ಆ ಬಿಗಿನಿಂಗ್ನ ರೋಲ್ ಅದು ಒಂದು ಪೀರಿಯಡಿಕಲ್ ಮೂವಿ, ಒಂದು ಪೀರಿಯಡನ್ನು ಕಟ್ಕೊಡುವಂತಹ ಮೂವಿ ಅದು. ಸೊ 2 ಪೀರಿಯಡ್ ಇದೆ. ಪದ್ಮ ಕುಮಟಾ ಇದರಲ್ಲಿ ಪಾತ್ರ ಮಾಡಿದ್ದಾರೆ. ಭಾಳ ವಿಶೇಷ ಯಾಕಂದರೆ ಇವರು ಸಿನಿಮಾಗಳಲ್ಲಿ ಮಾಡೋದು ಗೀತಾ ಅಣ್ಣ ಅವರು ಗೀತಾ ಅವರು ಕಮ್ಮಿ ಟೈಮ್ ಸಿನಿಮಾ, ಬಟ್ ಬಹಳ ಮನಮೋಹಕ ಪೇರ್ ಅದು. ಭಾಳ ಸಲ ರಾಘವೇಂದ್ರ ರಾಜ್ಕುಮಾರ್ ಭಾಳ ಇಷ್ಟವಾದ ಪೇರು. ನಾನು ರಾಘವೇಂದ್ರ ರಾಜ್ಕುಮಾರ್ ಒಂದ್ಸಲ ಈ ಪ್ರಶ್ನೆ ಕೇಳಿದೆ, ಅಣ್ಣ ಅವರು ಯಾರ ಹೀರೋಯಿನ್ ಅಣ್ಣವ್ರ ಜೊತೆಗೆ ಬಹಳ ಇಷ್ಟ ಆದ್ರೆ ಅವ್ರು ಡೌಟ್ಲೆಸ್ ಗೀತಾ ಅಂತ ಹೇಳಿ. ಅಲ್ಲ ಕಣೆ ಜಯ, ನಿಮ್ಮಪ್ಪ ಮುದುಕ, ಅವನ ಎಂಥ ರಸಿಕ ಅಂತೀಯ. ಅವನ ಹೆಂಡತಿ ಹತ್ರ ಏನ್ ಹೇಳ್ತಾ ಇದ್ದು ಗೊತ್ತಾ? ಗೀತಾ ಅವ್ರನ್ನ ಒಂದ್ಸಲ ನಾನು ಇಂಟರ್ವ್ಯೂ ಮಾಡುವಾಗ ನಾನು ನಿಮಗೆ ಶ್ರುತಿ ಸೇರಿದಾಗ ಮಾಡುವಾಗ ಹೇಳಿದ್ದೆ ಆ ಮಾತನ್ನು. ಅವರು ಅನ್ನೋರು, ಹೌದಯ್ಯ ನನಗೆ ಅಣ್ಣವ್ರ ಜೊತೆಗೆ ಆ್ಯಕ್ಟ್ ಮಾಡಿದ್ದು ಇಷ್ಟ, ಆದ್ರೆ ನನಗೆಲ್ಲ ಬರೀ ಅಣ್ಣವ್ರು ಸಿಕ್ಕಲ್ಲ ಅಂತ ರೋಲ್ ಸಿನಿಮಾಗಳಲ್ಲಿ. ಶ್ರುತಿ ಸೇರಿದಾಗ ರೋಲ್ ಬೇರೆ, ಅದರಲ್ಲಿ ಅಣ್ಣವ್ರು ಸಿಗ್ತಾರೆ, ಗೀತಂಗೆ ಮಾಧವಿಗೆ ಸಿಕ್ಕಲ್ಲ ಅವರು. ಸೊ ಅದು ಹಾಗೆ ಹೇಳ್ತಿದ್ರು ಅವರು, ಇದರಲ್ಲೂ ಸಿಕ್ಕಲ್ಲ ಆದರೆ ಬಹಳ ಒಳ್ಳೆಯ ಪೇರ್, ಬಹಳ ಒಳ್ಳೆಯ ಪೇರ್ ಅದು. ಬಾಲಕೃಷ್ಣ ರಾಜಾನಂದು ಎಲ್ಲರೂ ಇರ್ತಕ್ಕಂಥ ಸಿನಿಮಾ. ಬೆಚ್ಚನ ಮನೆಯಿರಲು, ಬೆಚ್ಚಕ್ಕೆ ಹೊನ್ನಿರಲು, ಮುಚ್ಚು ಮರೆಯಲ್ಲಿ ಮುದ್ದಾಡೆ ಹೆಣ್ಣಿರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದನ ಸರ್ವ. ಸುಧಾರಾಣಿಗೆ ಲೈಫ್ ಟೈಮ್ ಸಿನಿಮಾ. ಅವರು ಯಾವಾಗಲೂ ಅದನ್ನು ನೆನಪು ಮಾಡ್ಕೊಳ್ಳೋರು. ಅಂದರೆ ನಾವು ಒಂಥರ ಅವರು ಆನಂದಿಂದ ಬಂದಂಥವ್ರು, ಅದು ಒಂಥರ ರಾಜ್ಕುಮಾರ್ ಟೀಮ್ನಿಂದ ಬಂದಂಥವ್ರು ಅವರು ಯಾವಾಗಲೂ ಸುಧಾರಾಣಿ ಒಂದು ನೆನಪು ಮಾಡ್ಕೊಳ್ಳೋ, ಇದರಲ್ಲಿ ನಿನ್ನಂಥ ಅಪ್ಪ ಇಲ್ಲ ಬಹಳ ಪ್ರಿಯವಾದ ಹಾಡು. ನಿನ್ನಂತ ಅಪ್ಪ ಇಲ್ಲ, ಒಂದೊಂದು ಮಾತು ಬೆಲ್ಲ. ಅದರಲ್ಲಿ ಅವರಿಬ್ಬರು ಓಡೋದೊಂದು ಸೀನ್ ಬರುತ್ತೆ. ಅಣ್ಣವ್ರಿಗೆ 70 ವರ್ಷ ಆಗಿದೆ ಹತ್ರ, ಸುಧಾರಾಣಿನೂ ಚಿಕ್ಕ ಹುಡುಗಿ ಸಿನಿಮಾ ಮಾಡುವಾಗ. ಬಟ್ ನೀವು ಅವ್ರು ಹೇಳೋರು ಯಾವಾಗಲೂ, ನೀವು ನಂಬ್ತಿರೋ ಇಲ್ವೋ, ರನ್ನಿಂಗ್ ರೇಸಲ್ಲಿ ಅವ್ರನ್ನ ಮ್ಯಾಚ್ ಮಾಡೋಕ್ಕಾಗಿಲ್ಲ. ನೀವು ಸಿನಿಮಾ ನೋಡಿ ನಿಮ್ಗೆ ಗೊತ್ತಾಗತ್ತೆ, ಹಿಂದಿದ್ದೀನಿ ಅವ್ರು ಮುಂದಿದ್ದಾರೆ. ಓಡಿದ್ರೆ ಅವ್ರ ಸಮಕ್ಕೆ ಓಡೋಕ್ಕಾಗ್ತಾ ಇಲ್ಲ ನನಗೆ. ಆಮೇಲೆ ನಂಗೆ ಎದುರಿಸೋರು ಬರುತ್ತೆ, ಅವ್ರಿಗೆ ಬರ್ತಿಲ್ಲ. ಅಣ್ಣವರ ಸ್ಟ್ಯಾಮಿನ ಹಂಗಿತ್ತು ಅನ್ನೋದಕ್ಕೆ ಸುಧಾರಾಣಿ ಯಾವಾಗಲೂ ಇದನ್ನು ನೆನಪು ಮಾಡ್ಕೊಳ್ಳೋರು. ಅವ್ರು ಯಾವಾಗಲೂ ಅನ್ನೋರು, ನನಗೆ ಯಾವಾಗಲೂ ಅದೊಂದು ಕೊರತೆ ಅನಿಸುತ್ತೆ, ಇನ್ನೊಂದು ಎಂಟರ್ ಸಿನಿಮಾ ನಾವು ಅಪ್ಪ ಮಗಳಾಗಿ ಮಾಡಬೇಕಾಗಿತ್ತು. ಒಳ್ಳೆ ಪೇರ್ ಬಂತ, ಅಪ್ಪ ಮಗಳು ಭಾಳ ಒಳ್ಳೆ ಪೇರ್. ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಉಪೇಂದ್ರ ಕುಮಾರ್ ಸಂಗೀತ ನಿರ್ದೇಶನ. ಉಪೇಂದ್ರ ಕುಮಾರ್ ಅಣ್ಣ ಅವರ ಬಹಳ ಬೆಸ್ಟ್. ಇದರಲ್ಲಿ ಅಣ್ಣವರೇ ಕೇಳಿದ್ರಂತೆ. ಸೊ ನಾವು 60s ಮಾಡ್ತಾ ಇದ್ದಲ್ಲ, ವಿತ್ ಕಮ್ಮಿ ಇನ್ಸ್ಟ್ರೂಮೆಂಟ್ಗಳು, ಆಮೇಲೆ ಆಲಾಪ್ ಜಾಸ್ತಿ, ಬಹಳ ಮೆಲೋಡಿಯಸ್ ಸಾಂಗು, 60s ಹಾಡುಗಳೆಲ್ಲ ಹಾಗೆ. ಒಂದು ಡ್ಯೂಯೆಟ್ ಮಾಡಿ ಉಪೇಂದ್ರ ಕುಮಾರ್, ನನಗೆ ಆ ಕಾಲ ನೆನಪು ಮಾಡ್ಕೋಬೇಕು ನಾನು ಅಂಥೇಳಿ. ಹಂಗೆ ಮಾಡಿದ್ದು ಹೃದಯದಲ್ಲಿ ಇದೇನಿದು ನದಿಯನ್ನು ಓಡಿದೆ ಅಂತ. ಹೃದಯದಲ್ಲಿ ಇದೇನಿದು ನದಿಯೊಂದು ಓಡಿದೆ. ತುಂಬ ಜನಕ್ಕೆ 60s ಹಾಡು ಥರನೇ ನೆನಪಾಗುತ್ತೆ. ಅದು 60s ಹಾಡಿನ ಆ ಎಲ್ಲ ಕಮ್ಮಿ ಇನ್ಸ್ಟ್ರೂಮೆಂಟ್ಗಳು, ಆ ಮೆಲೋಡಿ, ಆಮೇಲೆ ಅದರ ಏರಿಳಿತ ಎಲ್ಲ ಭಾಳ 60s ಹಾಡುಗಳಲ್ಲಿ ಇರ್ತಕ್ಕಂಥದ್ದು. ಮಂಜುಳಾ ಗುರುರಾಜ್, ರಾಜ್ಕುಮಾರ್ ಒಂದು ಆ ಪ್ರಯತ್ನ ಮಾಡಿದ್ರು. ಸೊ ನಿಮಗೆ 80s ಆದಮೇಲೆ ಬಂದ ಅವರ ಸಿನಿಮಾಗಳಲ್ಲಿ ಒಂದು ಸ್ವಲ್ಪ ಇಲ್ಲಿಯ ಸಿಂಗರ್ಸ್ಗಳನ್ನು ಹಾಕಿ, ಬಿ ಆರ್ ಛಾಯಾ ಜೊತೆಗೆ ಹಾಡಿದ್ರು, ರತ್ನಮಾಲಾ ಪ್ರಕಾಶ್ ಜೊತೆಗೆ ಹಾಡಿದ್ರು, ಬೆಂಗಳೂರು ಲತಾ ಜೊತೆಗೆ ಹಾಡಿದ್ರು. ಜೊತೆಯಲ್ಲಿ ಪ್ರೇಮ ಗೀತೆ ಹಾಡುವ ಆಸೆಯಿಂದ. ಹಾಗೆ ಇದು ಮಂಜುಳಾ ಗುರುರಾಜ್ ಜೊತೆಗೆ ಹಾಡಿದಂಥ ಹಾಡು ಹೃದಯದಲ್ಲಿ ಇದೇನಿದು ಅಂತ. ನಿನ್ನಂಥ ಅಪ್ಪ ಇಲ್ಲ, ಅದು ಮಂಜುಳಾ ಗುರುರಾಜ್ ಜೊತೆಗೆ ಹಾಡಿದಂಥ ಹಾಡು. ತುಂಬ ಡಿಫ್ರೆಂಟ್ ಆಗಿದೆ. ಇದರಲ್ಲಿ ಒಂದು ಕಾಲವನ್ನು ಬದಲಾಯಿಸೋದಕ್ಕೆ ನಮ್ಮಲ್ಲಿ ಅದೊಂಥರ ಹೆಂಗೆ, ಒಂದು ಹಾಡು ಮುಗಿಯಷ್ಟೇ ದೊಡ್ಡವರಾಗ್ಬಿಟ್ಟಿರ್ತಾರೆ. ಆ ಥರದಲ್ಲಿ ಹಾಲಲ್ಲಾದರೂ ಹಾಕೋ, ನೀರಲ್ಲಾದರೂ ಹಾಕೋ. ಬಿ ಆರ್ ಛಾಯಾ ಈ ಹಾಡನ್ನು ಹಾಡಿದ್ರು. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಆಮೇಲೆ ಅಣ್ಣ ಅವರಿಗೆ ಒಂದು, ಅದು ಯಾವಾಗಲೂ ಉಪೇಂದ್ರ ಕುಮಾರ್ ಹೇಳೋರು, ಅದನ್ನು ಆಯಿತು ಇವತ್ತೆಲ್ಲ ಹಾಡಿಸ್ತೀನಿ, ಆದರೆ ದೊಡ್ಡವ್ರ ಅಣ್ಣವರೇ ದೊಡ್ಡವ್ರ ಹತ್ರ ಒಂದು ಹಾಡು ಇಲ್ಲಪ್ಪ. ನೀವು ಅವ್ರ ಸಿನಿಮಾದಲ್ಲೆಲ್ಲ ಗಮನಿಸಿ, ಜಾನಕಿ, ಸುಶೀಲಾ, ವಾಣಿಜ್ಯರಾಮ್
3 ಜನದಲ್ಲಿ ಒಬ್ರದ್ದು ಒಂದು ಹಾಡೋದು ಹಾಡು ಇದ್ದೇ ಇರುತ್ತೆ. ಇದ್ದೇ ಹೌದು, ಇರುತ್ತೆ, ಹೌದು, ಅವ್ರದ್ದು ಹೌದು. ಬಿಡಲ್ಲ. ದೊಡ್ಡವ್ರದ್ದೊಂದು ಇಲ್ಲಪ್ಪ ಅದು ಅವರು ಹಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ. ಹಿಂಗೆ ಅಣ್ಣವ್ರ ಜೊತೆ ವಾಣಿಜ್ಯರಾಮ್ ಹಾಡಿದ್ದು ಈ ಸೊಗಸಾದ ಸಂಜೆ. ಈ ಸೊಗಸಾದ ಸಂಜೆ ನಿನ್ನನ್ನು ನೋಡುತ್ತಾ ನನ್ನನ್ನೇ ಮರೆತೆ. ಬಟ್ ಅದಕ್ಕಿಂತಲೂ ಹೃದಯದಲ್ಲಿ ಇದೇನಿದು ಹೆಚ್ಚು ಪ್ರಸಿದ್ಧವಾಯಿತು ಅಂತ ಇಟ್ಕೊಳ್ಳಿ. ಇದರಲ್ಲಿ ಒಂದು ಇದೇ ಜೀವನ ಹಾಡು SPB ಹಾಡಿರೋದು ಒಂದು ಹಾಡಿದೆ ಇದರಲ್ಲಿ. ಇದೇ ಜೀವನ ಇದೇ ಜೀವನ. ಬಿಟ್ಟರೆ ಅದು ಬಹಳ ಒಂಥರ ನಿಮಗೆ ಆ ಸಿನಿಮಾದ ಫಸ್ಟ್ ಹಾಫ್ ಒಂದು ಫೀಲಿಂಗ್ ಕೊಟ್ಟರೆ ಸೆಕೆಂಡ್ ಹಾಫ್ ಇನ್ನೊಂದು ಫೀಲಿಂಗ್ ಕೊಡುತ್ತೆ. ಮಗಳು ಇದು ಆಮೇಲೆ ಎಮೋಷನ್ಸು, ಸೇಡ್ ತೀರಿಸ್ಕೊಳ್ಳೋದು, ಈ ಥರದ್ದೆಲ್ಲ ಬಹಳ ಇಲ್ಲಿ ಬಾಂಧವ್ಯ ಇದೆ, ಇಲ್ಲಿ ಸೇಡ್ ಅದು ಒಂಥರ ಆ ಜೋನರಲ್ಲಿ ಹೌದು ಹೌದು. ಅದು ಮತ್ತೆ ನನಗೆ ಒಬ್ಬ ಕಾರ್ ಡ್ರೈವರ್ ಪಾತ್ರ, ಟ್ಯಾಕ್ಸಿ ಡ್ರೈವರ್ ಇದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನನಗೆ ಅಣ್ಣವ್ರ ಎಲ್ಲ ಸಿನಿಮಾದಲ್ಲೂ ಅಶ್ವಥ್ ಇದ್ದಾರೆ. ಇದರಲ್ಲಿ ಅಶ್ವಥ್ ರೋಲ್ ತುಂಬ ಚೆನ್ನಾಗಿದೆ. ಅದೊಂಥರ ಇಷ್ಟವಾಗುವಂತಹ ರೋಲ್ ಅದು. ಸೊ ಜೈಲಿಂದ ಬಂದಾಗ ಅವರು ಎದುರಾಗಿ ಮಾತಾಡಿಸೋ ರೀತಿ ಎಲ್ಲ ಇದೆಯಲ್ಲ, ಅದು ಬಹಳ ವಿಭಿನ್ನವಾಗಿ ಮೂಡಿ ಬಂದಂಥ ಸಿನಿಮಾ. ನಾನ್ ನಿತ್ಯವೂ ಪೂಜೆ ಮಾಡ್ತಿದ್ದ ನನ್ನ ದೇವರನ್ನ ಪರದೇಶರು ಮಾರಕ್ ಸಿದ್ಧವಾದ ಇವನು ನಿನ್ ತಮ್ಮನ. ಮತ್ತು ನಂಗೆ ಅಷ್ಟೊತ್ತಿಗಾಗಲೇ ಗೀತಾ ಜೊತೆಗೆ ತುಂಬ ಸಿನಿಮಾಗಳು ಬಂದಿತ್ತು. ಇದರಲ್ಲಿ ಒಂಥರ ಬಹಳ ಚಿಕ್ಕ ಹುಡುಗಿ ಥರದ್ರು ಅಲ್ಲಿ ಗೀತಾ. ಇದರಲ್ಲಿ ಅದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು ಅಂತಂದರೆ ತುಂಬ ರೇಂಜ್ ಇರುವಂಥದ್ದು. ಇದು ಕಂಠೀರವ ಸ್ಟುಡಿಯೋದಲ್ಲಿ, ಆಮೇಲೆ ETV ಆಫೀಸಲ್ಲಿ KCN ಭವನ್ ಅಲ್ಲಿ ಈ ಸಿನಿಮಾ ಶೂಟಿಂಗ್ ಆಗಿದೆ. ಬಲ್ಮುರಿಲಿ ಶೂಟಿಂಗ್ ಆಗಿದೆ. ಶ್ರೀರಂಗಪಟ್ಟಣದಲ್ಲಿ ಕಾರಿಂದು ಅದೆಲ್ಲ ಅಲ್ಲಿ ಶೂಟಿಂಗ್ ಆಗಿರೋವಂಥದ್ದು. ಮಾಗಡಿನಲ್ಲಿ ಈ ಸಿನಿಮಾ ಶೂಟಿಂಗ್ ಆಗಿದೆ. ಏನು ಜಿ ತೊಂದ್ರೆ ಆಯ್ತಾ? ನಾನು ಆಗ್ಲೇ ಹೇಳಿದೆ ನಿನಗೆ ಆರಾಮಾಗಿ ಹಿಂದ್ ಕೂತ್ಕೊಂತ. ನಿನಗೆ ಸ್ಪೀಡ್ ಬೇಕಾಗಿತ್ತು, ನನಗೂ ಮೂಡ್ ಬೇಕಾಗಿತ್ತು. ಬೇಡಪ್ಪ ಬೇಡ, ನಿನ್ ಸ್ಪೀಡು. ಸೊ ದೇವತಾ ಮನುಷ್ಯ ಅರ್ಹವಾಗಿ 200ನೇ ಸಿನಿಮಾ. ಲ್ಯಾಂಡ್ ಮಾರ್ಕ್ ಅನ್ನುವಾಗ ನೀವು 100 ಭಾಗ್ಯದ ಬಾಗಿಲು ಬಗ್ಗೆ ಒಂದು ಸ್ವಲ್ಪ ಕೊರತೆ ಇದೆ. 100 ಇನ್ನೂ ಅದು ಬೇರೆ ಆಗ್ಬೋದು. ಹೌದು ಹೌದು. ಬಟ್ ಇದು 150 ಗಂಧದ ಗುಡಿ, ಇದು ಬಹಳ ಪರ್ಫೆಕ್ಟ್ ಅದು. ಹಾಗೆ 200 ದೇವತಾ ಮನುಷ್ಯ ಕರೆಕ್ಟ್ ಚಾಯ್ಸ್. ಅದು ಯಾವ ಅನುಮಾನವೂ ಇಲ್ಲದೆ 200 ಸರಿಯಾದ ಸಿನಿಮಾ. ಮತ್ತು ರಾಜ್ಕುಮಾರ್, ಉಪೇಂದ್ರ ಕುಮಾರ್ ಆರಿಸ್ಕೊಂಡಿದ್ದಾರೆ 200ನೇ ಸಿನಿಮಾಕ್ಕೆ. ಇದೆಲ್ಲ ಬಹಳ ಸೊಗಸಾದ ಲ್ಯಾಂಡ್ ಮಾರ್ಕ್ ಆಗಿದೆ.